ವೆಲ್ಕಮ್ ಟು ಸಮಿಟ್ ಅಕಾಡೆಮಿ. KS ಎಕ್ಸಾಮಿಗೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಫೈನಲ್ ಡೇಟ್ ಅನೌನ್ಸ್ ಆಗಿದೆ. ಸೊ ಜುಲೈ 2024 ಅಂತ ಸೈನ್ಸಲ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಿದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ಹಾಕಿದ್ದೀವಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆರ್ ಚಾನಲ್ ಫಾರ್ ಮೋರ್ ಸಚ್ ವಿಡಿಯೋಸ್. ಸೊ ಏನಿದೆ ಅಂತ ನೋಡೋಣ. ಮೊದಲಿಗೆ ಲಿಸ್ಟೀರಿಯೋಸಿಸ್ ಅಂತ ಹೇಳಿ ಒಂದು ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಸೊ ಅದು ಒಂದು ಇನ್ಫೆಕ್ಷನ್ ಯಾವ್ದ್ರಿಂದ ಆಗ್ತಿದೆ? ಲಿಸ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾದಿಂದ ಆಗ್ತಿದೆ. ಇಟ್ ಮೇಜರ್ಲಿ ಕಂಟ್ಯಾಮಿನೇಟ್ಸ್ ಯೋರ್ ಫುಡ್. ಊಟ ಹಳೇದಾಗ್ತಾ ಬ್ಯಾಕ್ಟೀರಿಯಾ ಅದರಲ್ಲಿ ಮಲ್ಟಿಪ್ಲೈ ಆಗಿ ಅದು ಜಾಸ್ತಿ ಆಗ್ತಾ ಇದೆ. ಸೊ ಇದ್ರದ್ದು ಸಿಂಟಮ್ಸ್ ಏನು ಅಂತ ಹೇಳಿದ್ರೆ ವಾಮಿಟಿಂಗ್, ನಾಸಿಯಾ, ಕ್ರಾಂಪ್ಸ್, ಸಿವಿಯರ್ ಹೆಡೇಕ್, ಕಾನ್ಸ್ಟಿಪೇಷನ್ ಮತ್ತೆ ಫೀವರ್. ಓಕೆ, ಸೊ ದೀಸ್ ಆರ್ ದ ಸಿಂಟಮ್ಸ್ ಆಫ್ ಲಿಸ್ಟೀರಿಯೋಸಿಸ್. ನೆಕ್ಸ್ಟ್ ಬಂದು ಟ್ಯೂಬರ್ಕ್ಯುಲೋಸಿಸ್, TB. ಸೊ ಟ್ಯೂಬರ್ಕ್ಯುಲೋಸಿಸ್ TB ಬರೋದು ಬ್ಯಾಕ್ಟೀರಿಯಾದಿಂದ. ಬ್ಯಾಕ್ಟೀರಿಯಾ ಹೆಸರು ಬಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೇಟಾ ರಿಲೀಸ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಇಡೀ ವರ್ಲ್ಡ್ ಅಲ್ಲಿರೋದ್ರಲ್ಲಿ 27% ಕೇಸಸ್ ಆಫ್ TB ಇಂಡಿಯಾದಲ್ಲೇ ಇದೆ. ಸೊ ವರ್ಲ್ಡ್ಸ್ ಹೈಯೆಸ್ಟ್ ಕಂಟ್ರಿ ವೈಸ್ TB ಇರೋದ್ರಲ್ಲಿ ಇಂಡಿಯಾನೇ ಹೈಯೆಸ್ಟ್ ಇದೆ. TB ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 4,80,000 ಪೀಪಲ್ ಪ್ರತಿ ವರ್ಷ ಸತ್ತೋಗ್ತಾ ಇದ್ದಾರೆ. ಅದರಿಂದ ಅಂದ್ರೆ ಹೆಚ್ಚು ಕಡಿಮೆ 1,400 ಜನ ಪ್ರತಿ ದಿನ ಸತ್ತೋಗ್ತಾ ಇದ್ದಾರೆ TB ಇಂದ. ಸೊ ಇಂಡಿಯಾ ಇವಾಗ ನಾವು ಟಾರ್ಗೆಟ್ ಹಾಕೊಂಡಿದ್ದೀವಿ ಬೈ 2025 ಟು ಎಲಿಮಿನೇಟ್ TB. ಸೊ ಅದಕ್ಕಾಗಿ ಏನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಇಂದ? ವಾಟ್ ಆರ್ ದಿ ಪ್ರೋಗ್ರಾಮ್ಸ್ ಟೇಕನ್ ಅಪ್ ಬೈ ದಿ ಗೌರ್ಮೆಂಟ್? ಫಸ್ಟ್ ಒನ್ ಇಸ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್, NTEP, ಪ್ರಧಾನ್ ಮಂತ್ರಿ TB ಮುಕ್ತ್ ಭಾರತ್ ಅಭಿಯಾನ್, ಯೂನಿವರ್ಸಲ್ ಡ್ರಗ್ ಸಸೆಪ್ಟಬಿಲಿಟಿ ಟೆಸ್ಟಿಂಗ್, DST. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB ಅಂತ ಒಂದ್ ಬರುತ್ತೆ. ಯಾವುದೇ ಔಷಧಿ ಕೊಟ್ಟರು ಕೂಡ ಅದು TB ಗುಣ ಆಗೋದಿಲ್ಲ. ಸೊ ಆ ಡ್ರಗ್ ರೆಸಿಸ್ಟೆನ್ಸ್ TB ಇದೆಯಾ ಅಂತ ಚೆಕ್ ಮಾಡೋದಕ್ಕೆ DST, ಡ್ರಗ್ ಸಸೆಪ್ಟಬಿಲಿಟಿ ಟೆಸ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಕ್ಷಯ್ ಪೋರ್ಟಲ್ ಬಂದು TB ಕೇಸಸ್ ನ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಆನ್ಲೈನ್ ಪೋರ್ಟಲ್ ಸೆಟಪ್ ಮಾಡಿದ್ದಾರೆ. ಸೊ ನಿಕ್ಷಯ್ ಪೋರ್ಟಲ್. ಸೊ ಇದಿಷ್ಟು ನಿಮ್ಗೆ TBಗೆ ಸಂಬಂಧಪಟ್ಟಂಗೆ ಇರೋಂತ ಪ್ರೋಗ್ರಾಮ್ಗಳು. ನೆಕ್ಸ್ಟ್ ಒನ್ ಹೆಲ್ತ್ ಮಿನಿಸ್ಟ್ರಿ ಈ ಸತಿ ಬಡ್ಜೆಟ್ ನಲ್ಲಿ 12.59% ಇನ್ಕ್ರೀಸ್ ಮಾಡಿದ್ದಾರೆ ಹೆಲ್ತ್ಗೆ ಬಡ್ಜೆಟ್ ಅಲೋಕೇಶನ್ ಅಲ್ಲಿ. ಸೊ ಬಡ್ಜೆಟ್ ಅಲ್ಲಿ ಕೊಡ್ತಾ ಇದ್ದಿದ್ದ ಹಣಕ್ಕಿಂತ 12.59% ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಯಾವ್ಯಾವ ಸ್ಕೀಮ್ಗೆ ದುಡ್ಡು ಈಗ ಬರುತ್ತೆ ಅಂತ ನೋಡೋಣ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್. ಸೊ ಇದು ಲಾಂಚ್ ಆಗಿದ್ದು 2020 ಲಾಂಚ್ ಆಗಿದೆ. ಸೊ ಡಿಜಿಟಲ್ ಹೆಲ್ತ್ ಮಿಷನ್ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ಡಿಜಿಟಲ್ ID ಕಾರ್ಡ್ ಕೊಡ್ತಾರೆ. ಅದರಲ್ಲಿ ನಮ್ಮ ಹೆಲ್ತ್ ರೆಕಾರ್ಡ್ಗಳೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಇಟ್ ಈಸ್ ಹೆಲ್ತ್ ID ಫಾರ್ ಸಿಟಿಸನ್ಸ್. ಸೊ ಇದ್ರ ಕೆಳಗಡೆ ಹೆಲ್ತ್ ID ಕೊಟ್ಟು ನಮ್ದು ಡಿಜಿಟೈಸ್ಡ್ ಡೇಟಾನ ಇಟ್ಕೋತಾರೆ ಅವರು. ಸೊ ಇಟ್ ಈಸ್ ವೆರಿ ಈಸಿ ಟು ಟ್ರ್ಯಾಕ್ ದ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಆಫ್ ದ ಪೇಷಂಟ್. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್. ನೆಕ್ಸ್ಟ್ ಒನ್ ಇಸ್ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ, ABPMJ ಅಂತ ಹೆಸರು. ಇದನ್ನ ಸ್ಟಾರ್ಟ್ ಮಾಡಿದ್ದು 2018 ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ. ಇದರಲ್ಲಿ ಏನು ಅಂದ್ರೆ ಸೆಕೆಂಡರಿ ಮತ್ತೆ ಟರ್ಷರಿ ಲೆವೆಲ್ ಹಾಸ್ಪಿಟಲೈಸೇಷನ್ ಆದಾಗ ಗವರ್ಮೆಂಟ್ ಇಂದ ಫಂಡ್ ಬರುತ್ತೆ. ಸೊ ಇದು ಸೆಕೆಂಡರಿ ಅಂಡ್ ಟರ್ಷರಿ ಕೇರ್ ಅಂತ ಹೇಳಿದ್ರೆ ಸಿವಿಯರ್ ಇಲ್ನೆಸ್ ಇದೆ. ಸೊ ಟರ್ಷರಿ ಕೇರ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಇಟ್ ವಿಲ್ ಬಿ ಹೈಯರ್ ಆರ್ಡರ್ ಡಿಗ್ರಿ ಇಲ್ನೆಸ್ ಲೈಕ್ ಯೋರ್ ಕಾರ್ಡಿಯೋವ್ಯಾಸ್ಕ್ಯುಲರ್, ಹಾರ್ಟ್ ಡಿಸೀಸ್ ಇರ್ಬೋದು, TB ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಸೊ ಅದೆಲ್ಲ ಟರ್ಷರಿ ಕ್ಯಾಟಗರಿಯಲ್ಲೇ ಬರುತ್ತೆ. ಅದ್ಬಿಟ್ರೆ ಬೇರೆ ಆಪರೇಷನ್ಗಳು ಅಂಥದ್ನೆಲ್ಲ ಮಾಡೋಂಥದ್ದು ಸೆಕೆಂಡ್ರಿ ಹಾಸ್ಪಿಟಲ್, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬರುತ್ತಲ್ಲ ಮೇನ್ ಹಾಸ್ಪಿಟಲ್. ಸೊ ಆ ಸೆಕೆಂಡ್ರಿ ಹಾಸ್ಪಿಟಲ್ ಅಲ್ಲಿ ಅದಕ್ಕೆಲ್ಲ ಕೇರ್ ಕೊಡ್ತಾರೆ. ಸೊ ಈ ಹಾಸ್ಪಿಟಲೈಸೇಷನ್ಗೆ ಎಲ್ಲಾರ್ಗು ಇದರಲ್ಲಿ ಇನ್ಸೆಂಟಿವ್ಸ್ ಕೊಡ್ತಾರೆ, ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ದುಡ್ಡು ಕೊಡ್ತಾರೆ ಇದರಲ್ಲಿ. ಸೊ ಇಟ್ ಇಸ್ ಪ್ರೊಟೆಕ್ಟಿಂಗ್ ಓವರ್ 100 million ಫ್ಯಾಮಿಲೀಸ್ ಅಟ್ ಪ್ರೆಸೆಂಟ್. ಓಕೆ, ಸೊ ದಿಸ್ ಇಸ್ ಯೋರ್ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನಾ. ಸೆಕೆಂಡರಿ ಮತ್ತೆ ಟರ್ಷರಿ ಕೇರ್ಗೆ ಅಂತಾನೆ ಇದರಲ್ಲಿ ಫೈನಾನ್ಸ್ ಕೊಡ್ತಾರೆ. ನೆಕ್ಸ್ಟ್ ಒನ್ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017. ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ನಲ್ಲಿ ಓವರ್ ಆಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಆಫ್ ಪೀಪಲ್ಗೋಸ್ಕರ ಅಂದ್ರೆ ಎಲ್ಲಾರ್ದು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಈ ಪಾಲಿಸಿನ 2017 ಸ್ಟಾರ್ಟ್ ಮಾಡಿದ್ದು. ಸೊ ಎಲ್ಲಾರ್ಗು ಪ್ರಿವೆಂಟಿವ್ ಮತ್ತೆ ಪ್ರೊಮೋಟಿವ್ ಹೆಲ್ತ್ ಕೇರ್ ಕೊಡ್ತಾರೆ. ಸೊ ರೋಗ ಬರಕ್ಕೂ ಮುಂಚೆನೆ ಹೆಲ್ತ್ಗೆ ಏನೇನೋ ತಗೋಬೇಕು ಪ್ರಿಕಾಷನ್ಸ್ ಅದನ್ನೆಲ್ಲಾನು ಇದರಲ್ಲಿ ಹೇಳಿ ಅದರಲ್ಲಿ ಪ್ರಿಕಾಷನರಿ ಆಗಿ ಕೊಡ್ತಾರೆ. ಓಕೆ, ಸೊ ದಟ್ ಈಸ್ ಯೋರ್ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017. ಇನ್ನೊಂದು ಬಂದು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್. ಸೊ ಗವರ್ಮೆಂಟ್ ಇಸ್ ಫೋಕಸಿಂಗ್ ನಾವು ಆನ್ ವೆಲ್ನೆಸ್ ಅಂತ ಹೇಳಿದ್ರೆ ಈಗ ರೋಗ ಬರದೇ ಇರೋಂಗೆ ನಾವು ಮೊದಲಿಂದಾನೇ ಆರೋಗ್ಯವಾಗಿರೋದು, ಏನ್ ನ್ಯೂಟ್ರಿಯೆಂಟ್ ಕಮ್ಮಿ ಇದೆ ಅದನ್ನೆಲ್ಲಾನು ಇದರಲ್ಲಿ ಕೊಡ್ತಾರೆ. ಸೊ ಆಗ ರೋಗ ಬರೋದೇ ಕಮ್ಮಿ ಆಗ್ಲಿ ಅಂತ ಹೇಳಿ ವೆಲ್ನೆಸ್ ಸ್ಕೀಮ್.
ಸೊ ಹೆಲ್ತ್ ಅಂಡ್ ವೆಲ್ನೆಸ್. ಸೊ ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳನ್ನ ಇವಾಗ HWCಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಬರೀ ಹೆಲ್ತ್ ಸೆಂಟರ್ ಅಲ್ಲ, ಅದು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಆಗಿ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಯೋರ್ ಹೆಲ್ತ್ ಅಂಡ್ ವೆಲ್ನೆಸ್ ಸ್ಕೀಮ್ ಇದು. ನೆಕ್ಸ್ಟ್, ಪ್ರಧಾನ್ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ. ಸೊ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಏನಕ್ಕಿದೆ ಅಂತ ಹೇಳಿದ್ರೆ ಟರ್ಷರಿ ಹೆಲ್ತ್ ಕೇರ್. ಸೊ ಡಿಸೀಸ್ ಸ್ಪೆಸಿಫಿಕ್ ಹಾಸ್ಪಿಟಲ್ಗಳು ಮಾಡಿರ್ತಾರೆ. ಎಕ್ಸಾಂಪಲ್, ಈಗ TB ಕೇಸಸ್ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ಅಂತಾನೆ ಸ್ಪೆಷಲ್ ಹಾಸ್ಪಿಟಲ್ ಮಾಡಬೇಕು. ಪ್ಲಸ್ ಇಟ್ ಇಸ್ ಕಂಟೇಜಿಯಸ್, ಹರಡತ್ತೆ. ಸೊ TBಗೆ ಅಂತಾನೆ ಹಾಸ್ಪಿಟಲ್ಗಳು ಮಾಡಿರ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತಾನೆ ಹಾಸ್ಪಿಟಲ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ಡಿಸೀಸಸ್ಗೆ ಅಂತಾನೆ ಮಾಡಿರ್ತಾರೆ. ಸೊ ಈ ರೀತಿ ಟರ್ಷರಿ ಕೇರ್ ವೇರ್ ದೇರ್ ಇಸ್ ಅಡ್ವಾನ್ಸ್ಡ್ ರಿಸರ್ಚ್ ಅಂಡ್ ಅಡ್ವಾನ್ಸ್ಡ್ ಮೆಡಿಕಲ್ ಫೆಸಿಲಿಟಿ ಅವೈಲಬಲ್, ಆ ಟರ್ಷರಿ ಹೆಲ್ತ್ ಕೇರ್ ಅನ್ನ ಜಾಸ್ತಿ ಮಾಡಿ ಪ್ಲಸ್ ಮೆಡಿಕಲ್ ಎಜುಕೇಶನ್ ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಮಾಡಿದ್ದಾರೆ. ನೆಕ್ಸ್ಟ್ ಇಸ್ ಯೋರ್ ನ್ಯಾಷನಲ್ ಮೆಡಿಕಲ್ ಕಮಿಷನ್, NMC ಆಕ್ಟ್. ಮುಂಚೆ ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ ಇತ್ತು. ಸೊ ಮೆಡಿಕಲ್ ಅಲ್ಲಿ ರಿಫಾರ್ಮ್ಸ್ ತಂದು ಟ್ರಾನ್ಸ್ಪರೆನ್ಸಿ ಜಾಸ್ತಿ ಮಾಡಿ ಮತ್ತೆ ಅಕೌಂಟಬಿಲಿಟಿಯನ್ನ ತರೋದಕ್ಕೆ. ಸೊ ಯಾಕೆ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಯಾಕೆ ಈ ರೀತಿ ಆಗ್ತದೆ ಅಂತ ಅದನ್ನ ಅಕೌಂಟಬಿಲಿಟಿ ತರ್ತಾರೆ. ಮತ್ತೆ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ MCIನ ತೆಗೆದು NMC ಆಕ್ಟ್ ಅಂತ ಜಾರಿ ಮಾಡಿದ್ದಾರೆ. ಸೊ ಇದು 2019 ಇಂದ ಸ್ಟಾರ್ಟ್ ಆಗಿದೆ. ಸೊ ಇಟ್ ಇಸ್ ರಿಫಾರ್ಮಿಂಗ್ ಯೋರ್ ಮೆಡಿಕಲ್ ಎಜುಕೇಶನ್. ನೆಕ್ಸ್ಟ್ ಒನ್ ಬಂದು ಜನ್ ಔಷಧಿ ಸ್ಕೀಮ್ ಅಂತ ಹೇಳ್ತೀವಿ. ಜನ್ ಔಷಧಿ ಸ್ಕೀಮ್ ಅಲ್ಲಿ ಜನ್ ಔಷಧಿ ಕೇಂದ್ರಗಳನ್ನ ಸೆಟಪ್ ಮಾಡಿರ್ತಾರೆ. ಸೊ ಜನ್ ಔಷಧಿ ಕೇಂದ್ರದಲ್ಲಿ ದೇ ಆರ್ ಗಿವಿಂಗ್ ಜೆನರಿಕ್ ಮೆಡಿಸಿನ್ ಅಂತ ಹೇಳ್ತೀವಿ. ಜೆನರಿಕ್ ಮೆಡಿಸಿನ್ ಅಂದ್ರೆ ಪೇಟೆಂಟ್ ಇಲ್ಲದೆ ಇರೋದನ್ನ ಮೆಡಿಸಿನ್ಗಳನ್ನ ನಾವೇ ಮೇಕ್ ಇನ್ ಇಂಡಿಯಾದಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ವಿತೌಟ್ ಪೇಟೆಂಟ್, ಅದು ಕಮ್ಮಿ ಕಾಸ್ಟ್ ಆಗುತ್ತೆ, ಅದನ್ನ ಜನರಿಗೆ ಒಂದು ಕೊಡ್ತೀವಿ. ಸೊ ಆ ಜನ್ ಔಷಧಿ ಕೇಂದ್ರಗಳನ್ನ ಸೆಟಪ್ ಮಾಡಿದ್ದಾರೆ. ಸೊ ಇದು ಯಾವ್ದ್ರ ಕೆಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಅಂಡರ್ ಪ್ರಧಾನ್ ಮಂತ್ರಿ ಭಾರತೀಯ ಜನ್ ಔಷಧಿ ಪರಿಯೋಜನಾ ಸ್ಕೀಮ್ ಅಲ್ಲಿ ಈ ಜನ್ ಔಷಧಿ ಸ್ಕೀಮ್ ಬರುತ್ತೆ. ಅದರ ಕೆಳಗಡೆ ಜನ್ ಔಷಧಿ ಕೇಂದ್ರಗಳನ್ನ ಸೆಟಪ್ ಮಾಡಿ ಲೋ ಕಾಸ್ಟ್ಗೆ ಜನರಿಕ್ ಮೆಡಿಸಿನ್ಗಳನ್ನ ಕೊಡ್ತಾ ಇದ್ದಾರೆ. ಜನರಿಕ್ ಮೆಡಿಸಿನ್ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಪೇಟೆಂಟ್ ಇರೋದಿಲ್ಲ. ಸೊ ನೆಕ್ಸ್ಟ್, ಬಡ್ಜೆಟ್ ಅಲ್ಲಿ ಇವಾಗ ಮೆಂಟಲ್ ಹೆಲ್ತ್ಗೋಸ್ಕರ ಏನೇನು ಅಲೋಕೇಟ್ ಮಾಡಿದ್ದಾರೆ ಅಂತ ನೋಡೋಣ. ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಇದು ಸ್ಟಾರ್ಟ್ ಆಗಿದ್ದು 1982 ಅಲ್ಲಿ. ಮಿನಿಮಮ್ ಇದರಲ್ಲಿ ಕಾಸ್ಟ್ ಅಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಅನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಟ್ ಇಟ್ ಇಸ್ ಆಕ್ಸೆಸಿಬಲ್ ಎವ್ರಿವೇರ್. ಎಲ್ಲಾ ಕಡೆ ಇದಕ್ಕೆ ಮೆಂಟಲ್ ಹೆಲ್ತ್ಗೆ ಒಂದು ನಿರ್ಲಕ್ಷ್ಯ ಮಾಡಬಾರದು, ಅದನ್ನ ಯು ಶುಡ್ ನಾಟ್ ನೆಗ್ಲೆಕ್ಟ್ ಇಟ್ ಅಂಡ್ ದೇರ್ ಶುಡ್ ಬಿ ಆಕ್ಸೆಸಿಬಿಲಿಟಿ ಅಂಡ್ ಅವೈಲಬಿಲಿಟಿ ಆಫ್ ಮೆಂಟಲ್ ಹೆಲ್ತ್ ಕೇರ್. ನೆಕ್ಸ್ಟ್ ಬಂದು ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017. ಸೊ ಈ ಆಕ್ಟ್ ಕೆಳಗಡೆ ಡಿಕ್ರಿಮಿನಲೈಸೇಷನ್ ಆಫ್ ಸೂಯಿಸೈಡ್ ಆಯ್ತು. ಅದಕ್ಕೂ ಮುಂಚೆ ಸೂಯಿಸೈಡ್ ಮಾಡ್ಕೊಂಡ್ರೆ ಅದು ಕ್ರಿಮಿನಲ್ ಆಕ್ಟ್ ಆಗಿತ್ತು. ಸೊ ಈಗ ಅದ್ರ ಕೆಳಗಡೆ ಡಿಕ್ರಿಮಿನಲೈಸೇಷನ್ ಆಫ್ ಸೂಯಿಸೈಡ್ ಆಕ್ಟ್ ಆಯ್ತು. ಅದನ್ನ WHO ಗೈಡ್ಲೈನ್ಸ್ ಪ್ರಕಾರ ನಾವು ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ದೀವಿ. ಮತ್ತೆ ಅದ WHO ಏನೇನಿದೆ ಮೆಂಟಲ್ ಇಲ್ನೆಸ್ಗೆ ಫೆಸಿಲಿಟಿಗಳು ಅಥವಾ ಪ್ರಾವಿಷನ್ಸ್ ಅದನ್ನೆಲ್ಲಾನು ನ್ಯಾಷನಲ್ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ರೈಟ್ಸ್ ವಿತ್ ಪರ್ಸನ್ಸ್ ಅಂಡ್ ಡಿಸಬಿಲಿಟಿ ಆಕ್ಟ್ 2017. ಸೊ ಇದ್ರ ಪ್ರಕಾರ ಮೆಂಟಲ್ ಇಲ್ನೆಸ್ ಈಸ್ ಆಲ್ಸೋ ಅ ಟೈಪ್ ಆಫ್ ಡಿಸಬಿಲಿಟಿ ಅಂತ ಅದ್ರ ಪ್ರಕಾರ ಅದನ್ನ ಎಂಟೈಟಲ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ. ಓಕೆ, ಸೊ ಮೆಂಟಲ್ ಇಲ್ನೆಸ್ ಇದ್ರು ಅದು ಒಂಥರ ಡಿಸಬಿಲಿಟಿನೇ. ಸೊ ಅವರಿಗೂ ಕೂಡ ರೈಟ್ಸ್ ಅಂಡ್ ಎಂಟೈಟಲ್ಮೆಂಟ್ಸ್ ಇರಬೇಕು. ವಾಟ್ ಎವರ್ ಇಸ್ ದೇರ್ ಫಾರ್ ಯುವರ್ ಡಿಸೇಬಲ್ಡ್, ಅದೇ ರೈಟ್ಸ್ ಅಂಡ್ ಎಂಟೈಟಲ್ಮೆಂಟ್ಸ್ ಅವರಿಗೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಸ್ ಮನೋದರ್ಪಣ್ ಇನಿಷಿಯೇಟಿವ್. ಮನೋದರ್ಪಣ್ ಇನಿಷಿಯೇಟಿವ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಸ್ಟ್ರೆಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಅವರ ಮೆಂಟಲ್ ಮತ್ತೆ ವೆಲ್ ಬೀಯಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಅವರಿಗೆ ಸೈಕೋಸೋಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾರೆ. ಇದು ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಕೆಳಗಡೆ ಈ ಮನೋದರ್ಪಣ್ ಇನಿಷಿಯೇಟಿವ್ ಅನ್ನ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್ಗೆ ಒಂದು ಮೆಂಟಲ್ ಹೆಲ್ತ್ ಮತ್ತೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಹೆಲ್ದಿ ಕಾಂಪಿಟೇಷನ್ ನ ಇಂಪ್ರೂವ್ ಮಾಡೋದಕ್ಕೆ ಈ ಮನೋದರ್ಪಣ್ ಇನಿಷಿಯೇಟಿವ್ ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಯರ್ ಕಿರಣ್ ಹೆಲ್ಪ್ ಲೈನ್. ಕಿರಣ್ ಹೆಲ್ಪ್ ಲೈನ್ ಬಂದು ಯಾರ್ಯಾರು ಸೂಸೈಡ್ ಮಾಡ್ಕೊಳ್ಳೋಕೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೋ ಅಥವಾ ಏನಾದ್ರು ಅವ್ರು ಸರ್ಚ್ ಮಾಡ್ತಿದ್ರೆ ವಿತ್ ರೆಲೆವೆನ್ಸ್ ಟು ಸೂಯಿಸೈಡ್ ಆಗ ಡೈರೆಕ್ಟ್ ಆಗಿ ಅದು ಅಲ್ಲಿ ಆಪ್ಷನ್ ತೋರಿಸುತ್ತೆ ಹೆಲ್ಪ್ ಲೈನ್ದು. ಸೊ ಆಗ ಅವರು ಅಲ್ಲಿ ಹೆಲ್ಪ್ ತಗೋಬಹುದು. ಪ್ಲಸ್ ಹಾಗೆ ಆಕ್ಸೆಸ್ ಮಾಡ್ಕೊಳ್ಳೋರು ಕೂಡ ಈ ಕಿರಣ್ ಹೆಲ್ಪ್ ಲೈನ್ ಅನ್ನ ಆಕ್ಸೆಸ್ ಮಾಡ್ಕೊಂಡು ಇಟ್ ಇಸ್ ಟು ಪ್ರಿವೆಂಟ್ ಯೋರ್ ಸೂಯಿಸೈಡ್ ರೇಟ್ಸ್ ಇನ್ ಇಂಡಿಯಾ. ಓಕೆ, ಸೊ ಸೂಯಿಸೈಡ್ ನ ಪ್ರಿವೆಂಟ್ ಮಾಡೋದಕ್ಕೆ ಈ ಸ್ಕೀಮ್ ಅನ್ನ ಜಾರಿ ಮಾಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಇಸ್ ನೋವಾನುಮಿ. ದಿಸ್ ಇಸ್ ಅ ಟೆಕ್ನಾಲಜಿ ವಿಚ್ ಕ್ರಿಯೇಟ್ಸ್ ಯೋರ್ ನ್ಯೂಟ್ರಿನೋಸ್. ನ್ಯೂಟ್ರಿನೋಸ್ ಅಂತ ಹೇಳಿದ್ರೆ ಏನು? ನ್ಯೂಟ್ರಿನೋಸ್ ಇಸ್ ಅ ಸಬ್ ಅಟಾಮಿಕ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸೊ ಆಟಮ್ ಒಳಗಡೆ ಇರೋಂಥ ಒಂದು ಪಾರ್ಟಿಕಲ್ ಇದು ಸಬ್ ಅಟಾಮಿಕ್ ಪಾರ್ಟಿಕಲ್. ಇಟ್ ಡಸಂಟ್ ಹ್ಯಾವ್ ಎನಿ ಎಲೆಕ್ಟ್ರಿಕ್ ಚಾರ್ಜ್. ಇದಕ್ಕೆ ಎಲೆಕ್ಟ್ರಿಕ್ ಚಾರ್ಜ್ ಇರೋದಿಲ್ಲ. ಆಮೇಲಿಂದ ಸ್ಮಾಲ್ ಮಾಸ್ ಇರುತ್ತೆ, ತೂಕ ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ದೇ ಆರ್ ದ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಪಾರ್ಟಿಕಲ್ಸ್ ಆಫ್ಟರ್ ಫೋಟಾನ್ಸ್. ಫೋಟಾನ್ಸ್ ಆರ್ ದಿ ಪಾರ್ಟಿಕಲ್ಸ್ ಆಫ್ ಲೈಟ್. ಲೈಟ್ ಪಾರ್ಟಿಕಲ್ಸ್ ಆದ್ಮೇಲೆ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಇರೋದೇ ನ್ಯೂಟ್ರಿನೋ.
ಆಮೇಲೆ ದೇ ಆರ್ ದ ಮೋಸ್ಟ್ ಅಬಂಡೆಂಟ್ ಪಾರ್ಟಿಕಲ್ ದಟ್ ಮೇಕ್ ಅಪ್ ದಿ ಮ್ಯಾಟರ್. ಸೊ ಮ್ಯಾಟರ್ ಒಳಗಡೆ ಕೂಡ ಇದೇ ಮೋಸ್ಟ್ ಅಬಂಡೆಂಟ್ ಪಾರ್ಟಿಕಲ್ ಇರುವಂತದ್ದು ನ್ಯೂಟ್ರಿನೋ. ಸೊ ನ್ಯೂಟ್ರಿನೋನ ಒಂದು ಬೀಮ್ ಅನ್ನ ಮಾಡೋದಕ್ಕೆ ನಿಮ್ಗೆ ಒಂದು ಬೀಮ್ ಆಫ್ ನ್ಯೂಟ್ರಿನೋಸ್ ಇಫ್ ಯು ವಾಂಟ್ ಟು ಜನರೇಟ್, you use the technology Nova-NUMI. Okay, so Nova-NUMI is to create a beam of neutrinos. Next topic ಬಂದು ಚಂದಿಪುರ ವೈರಸ್. ಚಂದಿಪುರ ವೈರಸ್ ಈ ನಡುವೆ ತುಂಬಾ ನ್ಯೂಸ್ ಅಲ್ಲಿದೆ. ಸೊ ಚಂದಿಪುರ ವೈರಸ್ ಮೊದಲು ಚಂದಿಪುರ ಅನ್ನೋ ಒಂದು ಮಹಾರಾಷ್ಟ್ರ ಹಳ್ಳಿಯಲ್ಲಿ ಅದು ಫಸ್ಟ್ ಪತ್ತೆ ಆಗಿದ್ದು. ಸೊ ಅದಕ್ಕೆ ಚಂದಿಪುರ ವೈರಸ್ ಅಂತ ಹೆಸರಿಟ್ಟಿದ್ದಾರೆ. 1965 ಅಲ್ಲೇ ಇಟ್ ವಾಸ್ ಡಿಸ್ಕವರ್ಡ್. ಓಕೆ, ಸೊ ಇಟ್ ಇಸ್ ಅ RNA ವೈರಸ್ ಅಂಡ್ ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ರ್ಯಾಬ್ಡೋವಿರಿಡೆ ಫ್ಯಾಮಿಲಿ. ಓಕೆ, ಸೊ ಇದರಲ್ಲಿ ಇದು ಹೇಗೆ ಅಂದ್ರೆ ಸ್ಪ್ರೆಡ್ ಆಗೋದಕ್ಕೆ ಇದಕ್ಕೆ ಏಜೆಂಟ್ಗಳು ಯಾವುದು ಅಂತ ಹೇಳಿದ್ರೆ ಸ್ಯಾಂಡ್ ಫ್ಲೈ, ಮಸ್ಕಿಟೋ ಸ್ಪೀಶೀಸ್, ಏಡಿಸ್ ಈಜಿಪ್ಟಿ, ಡೆಂಗಿಗೆ ಬರೋಂಥ ಮಸ್ಕಿಟೋನೇ ಇದನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಇದೆ. ಸೊ ಇದ್ರದ್ದು ಲಕ್ಷಣಗಳೇನಿದೆ ಅಂತ ನೋಡೋಣ. ಸೊ ಸಿಂಪ್ಟಮ್ಸ್ ಬಂದು ಇಟ್ ಅಫೆಕ್ಟ್ಸ್ 9 months to 14 year ಚಿಲ್ಡ್ರನ್. ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಫೀವರ್, ವಾಮಿಟಿಂಗ್, ಲೂಸ್ ಮೋಷನ್, ಹೆಡ್ ಏಕ್ ಮೇನ್ ಸಿಂಪ್ಟಮ್ಸ್. ಸಿವಿಯರ್ ಆದಾಗ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಆಗ ಎನ್ಸೆಫಲಿಟಿಸ್ ಆಗುತ್ತೆ. ಎನ್ಸೆಫಲಿಟಿಸ್ ಆದಾಗ ಬ್ರೈನ್ ಅಲ್ಲಿರೋ ಟಿಶ್ಯೂಗಳು ಊದ್ಕೋತವೆ. ಬ್ರೈನ್ ಅಲ್ಲಿರೋ ಟಿಶ್ಯೂಗಳು ಊದ್ಕೊಂಡಾಗ ಇಟ್ ಈಸ್ ಡೇಂಜರಸ್ ಫಾರ್ ಲೈಫ್ ಆಫ್ ಚಿಲ್ಡ್ರನ್. ಸೊ ಮೇನ್ ಆಗಿ ಅಟ್ಯಾಕ್ ಆಗ್ತಿರೋದು 9 months to 14 years ಚಿಲ್ಡ್ರನ್ಗೆ ಇದು ಅಟ್ಯಾಕ್ ಆಗ್ತಾ ಇದೆ. ನೆಕ್ಸ್ಟ್ ಟಾಪಿಕ್ ಬಂದು Axiom-4 ಮಿಷನ್. Axiom-4 ಮಿಷನ್ ಬಂದು 14-day ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಯಾಟಲೈಟ್ ಅಲ್ಲಿ ಕೊಲಾಬರೇಷನ್ ವಿತ್ USA NASA ಅಂಡ್ ಯೋರ್ ಇಸ್ರೋ. ಸೊ ಇಸ್ರೋ ಮತ್ತೆ ಇವ್ರದ್ದು ನಾಸಾದವ್ರದ್ದು ಕೊಲಾಬ್ರೇಷನ್ ಅಲ್ಲಿ 14-day ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇಂಡಿಯಾದಿಂದ 2 ಆಸ್ಟ್ರೋನಾಟ್ಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ Axiom-4 ಮಿಷನ್ ಅಲ್ಲಿ. ಸೊ ಇಂಡಿಯಾದಿಂದ 4 ಹೆಸರುಗಳನ್ನ ಅವರು ಶಾರ್ಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. 2 ಅದರಲ್ಲಿ ಯಾರನ್ನಾದ್ರೂ ಅವರು ಕರ್ಕೊಂಡು ಹೋಗ್ತಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಮಿಷನ್ಗೆ. ನೆಕ್ಸ್ಟ್ ಟಾಪಿಕ್ ಬಂದು ಗ್ಯಾಸಿಫಿಕೇಶನ್. ಸೊ ಇಂಡಿಯಾ ಇವಾಗ ಫ್ಯೂಲ್ ಎಫಿಷಿಯನ್ಸಿ ಅಂದ್ರೆ ಸ್ವಲ್ಪ ಫ್ಯೂಲ್ ಹಾಕಿ ಜಾಸ್ತಿ ಎನರ್ಜಿ ಬರೋ ಥರ ಮತ್ತೆ ಕ್ಲೈಮೇಟ್ ಚೇಂಜ್ಗೆ ಅಂತ ಹೇಳಿ ರಿಫಾರ್ಮ್ಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಗ್ಯಾಸಿಫಿಕೇಶನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೊಸೆಸಸ್. ಸೊ ಗ್ಯಾಸಿಫಿಕೇಶನ್ ಅಲ್ಲಿ ಏನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ 100 million tons ಆಫ್ ಕೋಲ್ ಅನ್ನ ನಾವು ಬೈ 2030 ಗ್ಯಾಸಿಫೈ ಮಾಡ್ತೀವಿ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ಈ ಗ್ಯಾಸಿಫಿಕೇಶನ್ ಅನ್ನೋದು ಏನು ಅಂತ ನೋಡೋಣ. ಸೊ ಇಟ್ ಈಸ್ ಅ ಥರ್ಮೋಕೆಮಿಕಲ್ ಪ್ರೋಸೆಸ್. ಸೊ ಥರ್ಮಲ್ ಅಂದ್ರೆ ಹೀಟ್ ಮಾಡ್ತೀವಿ ಪ್ಲಸ್ ಕೆಮಿಕಲ್ ರಿಯಾಕ್ಷನ್ಸು ಆಗುತ್ತೆ. ಇದರಿಂದ ಏನಾಗ್ತದೆ, ಕೋಲು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೈಮರಿ ಕನ್ವರ್ಷನ್ ಬಂದು ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಹೈಡ್ರೋಜನ್. ಅದಾದ್ಮೇಲಿಂದ ಅದರಲ್ಲಿ ಬೇರೆ ಔಟ್ಪುಟ್ಗಳು ಕೆಮಿಕಲ್ ರಿಯಾಕ್ಷನ್ ಆದಾಗ ಬರುತ್ತೆ. ಸೊ ಈಗ ಬೇರೆ ಔಟ್ಪುಟ್ಗಳು ಥರ್ಮಲ್ ಪ್ರೋಸೆಸ್ ಆದ್ಮೇಲೆ ಕೆಮಿಕಲ್ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತೀವಿ, ಲಿಮಿಟೆಡ್ ಸಪ್ಲೈ ಆಫ್ ಏರ್ ಅಂಡ್ ಆಕ್ಸಿಜನ್ ಇರುತ್ತೆ. ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಜನ್ ಅನ್ನ ಕೊಡ್ತೀವಿ ಪ್ಲಸ್ ಸ್ಟೀಮ್ ಆದ್ರೂ ಕೊಡ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಆದ್ರೂ ಕೊಡ್ಬೋದು. ಆದ್ರೆ ಜನರಲಿ ಸ್ಟೀಮ್ ಕೊಡ್ತಾರೆ. ಸೊ ಕಂಟ್ರೋಲ್ಡ್ ಆಕ್ಸಿಜನ್ ಮತ್ತೆ ಸ್ಟೀಮ್ ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಇದರಲ್ಲಿ ಲಿಕ್ವಿಡ್ ಫ್ಯೂಲ್ ಬರುತ್ತೆ. ಲಿಕ್ವಿಡ್ ಫ್ಯೂಲ್ ಇದರ ಹೆಸರು ಸಿಂಗ್ ಗ್ಯಾಸ್ ಆರ್ ಸಿಂಥೆಟಿಕ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಇಟ್ ಕ್ಯಾನ್ ಬಿ ಅ ಲಿಕ್ವಿಡ್ ಫ್ಯೂಲ್ ಆರ್ ಇಟ್ ಕ್ಯಾನ್ ಬಿ ಅ ಗೇಷಿಯಸ್ ಫ್ಯೂಲ್ ಆಲ್ಸೋ. ಬಟ್ ಸಾಮಾನ್ಯವಾಗಿ ಲಿಕ್ವಿಡ್ ಫ್ಯೂಲ್ ಜಾಸ್ತಿ ಬರುತ್ತೆ. ಸೊ ಇಟ್ ಈಸ್ ಅ ಲಿಕ್ವಿಡ್ ಆರ್ ಎ ಗೇಷಿಯಸ್ ಫ್ಯೂಲ್ ಕಾಲ್ಡ್ ಆಸ್ ಯೋರ್ ಸಿಂಗ್ ಗ್ಯಾಸ್. ಸೊ ಸಿಂಗ್ ಗ್ಯಾಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಔಟ್ಪುಟ್. ಸೊ ಸಿಂಗ್ ಗ್ಯಾಸ್ ಬರುತ್ತೆ, ಡೈಮಿಥೈಲ್ ಈಥರ್ ಬರುತ್ತೆ, ಅಮೋನಿಯಂ ನೈಟ್ರೇಟ್ ಬರುತ್ತೆ, ಮೆಥನಾಲ್ ಬರುತ್ತೆ. ಸೊ ಈ ಔಟ್ಪುಟ್ಗಳು ಬರ್ತವೆ. ಈ ಔಟ್ಪುಟ್ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತ ನೋಡೋಣ. ಸೊ ಈ ಔಟ್ಪುಟ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಸಿಂಗ್ ಗ್ಯಾಸ್ ಅನ್ನ LPG ಬದಲಾಗಿ ಬಳಸ್ಬೋದು. ಸೊ ಅದರಲ್ಲಿ ಎನರ್ಜಿ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಸಿಂಗ್ ಗ್ಯಾಸ್ ಅನ್ನ ಬಳಸ್ಬೋದು. ಪ್ಲಸ್ ನಾವು ಇಂಪೋರ್ಟ್ ಮಾಡೋದು ಕಮ್ಮಿ ಆಗುತ್ತೆ, ಇಂಡಿಯಾದಲ್ಲೇ ಪ್ರೊಡಕ್ಷನ್ ಮಾಡ್ಕೋಬಹುದು. ಅದರಲ್ಲದೆ ಆ ಸಿಂಗ್ ಗ್ಯಾಸ್ ಅನ್ನ ನಾವು ಎನರ್ಜಿ ಜನರೇಷನ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಡೈಮಿಥೈಲ್ ಈಥರ್ನ ಡೀಸೆಲ್ ಇಂಜಿನ್ಗಳಿಗೆ ಹಾಕೋಬಹುದು. ಡೀಸೆಲ್ಗೆ ಒಂದು ಆಲ್ಟರ್ನೇಟಿವ್ ಆಗುತ್ತೆ. ನೆಕ್ಸ್ಟ್ ಅಮೋನಿಯಂ ನೈಟ್ರೇಟ್ ಕ್ಯಾನ್ ಬಿ ಯೂಸ್ ಫಾರ್ ಎಕ್ಸ್ಪ್ಲೋಸಿವ್ಸ್. ಸೊ ನಮ್ಮ ಆಯಿಲ್ ಇಂಪೋರ್ಟ್ ಏನಿದೆ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು. ಸೊ ಹಾಗಾಗಿ ಗ್ಯಾಸಿಫಿಕೇಶನ್ 100 million tons ಆಫ್ ಕೋಲ್ ಅನ್ನ ಗ್ಯಾಸಿಫೈ ಮಾಡಬೇಕು ಬೈ 2030 ಅಂತ ಟಾರ್ಗೆಟ್ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಬಂದು ಲೈಫೈ ಟೆಕ್ನಾಲಜಿ ಅಂತ ಹೇಳ್ತೀವಿ. ಲೈಟ್ ಫಿಡೆಲಿಟಿ ಟೆಕ್ನಾಲಜಿ. ಲೈಫೈ ಟೆಕ್ನಾಲಜಿ ವೈರ್ಲೆಸ್ ಕಮ್ಯುನಿಕೇಶನ್ ಅಲ್ಲಿ ಇವಾಗ ನಾವು ವೈಫೈ ಯೂಸ್ ಮಾಡ್ತಾ ಇದೀವಿ. ವೈಫೈ ಅಲ್ಲಿ ವಿ ವಿಲ್ ಯೂಸ್ ರೇಡಿಯೋ ಫ್ರೀಕ್ವೆನ್ಸಿ, ರೇಡಿಯೋ ವೇವ್ಸ್. ಸೊ ರೇಡಿಯೋ ಫ್ರೀಕ್ವೆನ್ಸಿ, ರೇಡಿಯೋ ವೇವ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ ವೈಫೈ ಟೆಕ್ನಾಲಜಿಯಲ್ಲಿ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇದು ಹೈ ಸ್ಪೀಡ್ ಬರ್ತಾ ಇದೆ, ಬಟ್ ಅಷ್ಟೊಂದು ಹೈ ಸ್ಪೀಡ್ ಬರ್ತಾ ಇಲ್ಲ. ಪ್ಲಸ್ ಕರೆಂಟ್ ಜಾಸ್ತಿ ತಗೊಳುತ್ತೆ, ಎನರ್ಜಿ ಎಫಿಷಿಯನ್ಸಿ ಕಡಿಮೆ ಇದೆ. ಸೊ ಕಾರ್ಬನ್ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಸೊ ಲೈಫೈ ಯೂಸ್ ಮಾಡಿದ್ರೆ ಏನಾಗತ್ತೆ, ಲೈಟ್ ಫಿಡೆಲಿಟಿ ಯೂಸ್ ಮಾಡಿದ್ರೆ ಕಮ್ಯುನಿಕೇಶನ್ ಇಸ್ ಬೈ ಪ್ರೋಸೆಸ್ ಆಫ್ ವಿಸಿಬಲ್ ಲೈಟ್. ಸೊ ವಿಸಿಬಲ್ ಲೈಟ್ ಯೂಸ್ ಮಾಡಿಕೊಂಡು ಡೇಟಾ ಟ್ರಾನ್ಸ್ಮಿಷನ್ ಮಾಡ್ಕೋಬಹುದು ನಾವು. ಸೊ ವಿಸಿಬಲ್ ಲೈಟ್ ಅಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಆಗುತ್ತೆ.
ಓಕೆ, ಸೊ LED ಯೂಸ್ ಮಾಡ್ತಾರೆ. LED ಅಲ್ಲಿ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಫರ್ ಬರುತ್ತೆ, ಪ್ಲಸ್ ಎನರ್ಜಿ ಎಫಿಷಿಯನ್ಸಿ ಇರುತ್ತೆ. ಬಟ್ ಇದ್ರದ್ದು ಒನ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಗೋಡೆಗಳನ್ನ ದಾಟ್ಕೊಂಡು ಹೋಗೋದಿಲ್ಲ. ಬಟ್ ವೈಫೈ ಅಲ್ಲಿ ನಿಮ್ಗೆ ದೂರದ ಕನೆಕ್ಷನ್ಗೆಲ್ಲ ಆಗುತ್ತೆ. ಸೊ ಇದು ನಿಯರ್ ಫೀಲ್ಡ್ ಏನಾದ್ರೂ ಒಂದು ಕಮ್ಯುನಿಕೇಶನ್ ಇದ್ರೆ ಆವಾಗ ಯು ಕ್ಯಾನ್ ಯೂಸ್ ಯುವರ್ ಲೈಫೈ ಟೆಕ್ನಾಲಜಿ, ವೇರ್ ಗೋಡೆ ಬಿಟ್ಟು ಹೋಗಂಗಿಲ್ಲ, ಒಂದೇ ರೂಮ್ ಅಲ್ಲಿ ನೀವು ಡೇಟಾ ಟ್ರಾನ್ಸ್ಮಿಷನ್ ಮಾಡ್ಕೋಬಹುದು. ಅಂದ್ರೆ ಎನರ್ಜಿ ಎಫಿಷಿಯಂಟ್ ಆಗಿರುತ್ತೆ, ಕಡಿಮೆ ಕರೆಂಟ್ ತಗೊಳುತ್ತೆ, ಕಾರ್ಬನ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. LED ಯೂಸ್ ಮಾಡಿ ಲೈಫೈ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಟಾಪಿಕ್, ರುದ್ರಂ 1. Rudram 1 is your first indigenous anti-radiation missile developed by your DRDO. DRDO ಮತ್ತೆ ಇಂಡಿಯನ್ ಏರ್ ಫೋರ್ಸ್ ಇಬ್ರು ಸೇರ್ಕೊಂಡು ಅದು ಇಂಡಿಯನ್ ಏರ್ ಫೋರ್ಸ್ಗೋಸ್ಕರ ರುದ್ರಂ 1 ಅನ್ನೋ ಒಂದು ಇಂಡಿಜಿನಿಯಸ್ ಆಂಟಿ ರೇಡಿಯೇಷನ್ ಮಿಸೈಲ್ ಅನ್ನ ತಯಾರಿಸಿದ್ದಾರೆ. ಸೊ ಇದರದ್ದು ಕೀ ಫೀಚರ್ಸ್ ಏನಿದೆ, ಇದನ್ನ ಈಗ ಅಳವಡಿಸ್ತಾ ಇರೋದು ಸುಖಾಯ್ 30 MKI ಫೈಟರ್ ಜೆಟ್ ಒಳಗಡೆ ಹಾಕ್ತಾ ಇದ್ದಾರೆ. ರೇಂಜ್ ಬಂದು 100 to 250 ಕಿಲೋಮೀಟರ್, ಸ್ಪೀಡ್ ಬಂದು ಮಾಕ್ 2. ಸೊ ಮ್ಯಾಕ್ 2 ಅಲ್ಲಿ ನಿಮಗೆ ಡಬಲ್ ದ ಸ್ಪೀಡ್ ಆಫ್ ಸೌಂಡ್ ಅಲ್ಲಿ ಅದು ಹೋಗ್ತಾ ಇದೆ, ಅಷ್ಟು ಸ್ಪೀಡ್ ಆಗಿದೆ ಈ ಮಿಸೈಲ್. ನೆಕ್ಸ್ಟ್, ಭಾರತ್ ಸ್ಮಾಲ್ ರಿಯಾಕ್ಟರ್ಸ್ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಏನು ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಜನರೇಷನ್, ಬಟ್ ನ್ಯೂಕ್ಲಿಯರ್ ಎನರ್ಜಿ ಜನರೇಷನ್ ನ ಸ್ಮಾಲ್ ಕೆಪಾಸಿಟಿಯಲ್ಲಿ ಮಾಡೋದು. ಸೊ ನ್ಯೂಕ್ಲಿಯರ್ ಎನರ್ಜಿ ಜನರೇಷನ್ ಸ್ಮಾಲ್ ಕೆಪಾಸಿಟಿಯಲ್ಲಿ ಮಾಡಿದಾಗ 100 to 250 ಮೆಗಾವಾಟ್ ವರೆಗೂ ಉತ್ಪಾದನೆ ಮಾಡಿದ್ರೆ ಆವಾಗ ಭಾರತ್ ಸ್ಮಾಲ್ ರಿಯಾಕ್ಟರ್ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ವಿತ್ ಸ್ಮಾಲ್ ಕೆಪಾಸಿಟಿ ಅಷ್ಟೇ. ದಿಸ್ ಹ್ಯಾಸ್ ಬೀನ್ ಅನೌನ್ಸ್ಡ್ ಇನ್ ಯೋರ್ ಬಡ್ಜೆಟ್. ಸೊ ನೆಕ್ಸ್ಟ್ ಒನ್ ಬಂದು ಎಕ್ಸ್ ಸರ್ವಿಸ್ ಮೆನ್ಗೆ ಒಂದು ಸ್ಕೀಮ್ ಅನ್ನ ಬಿಟ್ಟಿದ್ದಾರೆ. ಸೊ ಎಕ್ಸ್ ಸರ್ವಿಸ್ ಮೆನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಅಂತ. ಸೊ ಇದು ECHS, ಇದರಲ್ಲಿ ಇ ಸರ್ವಿಸಸ್ ಫಾರ್ ಹೆಲ್ತ್ ಅಸಿಸ್ಟೆನ್ಸಿಗೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಹೆಸರು ಬಂದು ಸೆಹತ್ ಮಾಡ್ಯೂಲ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿ ಸಲಿಗೆ ಇವರು ಕ್ಲಿನಿಕ್ಗೆ ಹೋಗೋದು ಬೇಕಾಗೋದಿಲ್ಲ, ಆನ್ಲೈನ್ ಅಲ್ಲೇ ಕನ್ಸಲ್ಟೆನ್ಸಿಯನ್ನ ತಗೋಬಹುದು, ಡಾಕ್ಟರ್ ಕನ್ಸಲ್ಟೆನ್ಸಿಗಳನ್ನ ಆನ್ಲೈನ್ ಅಲ್ಲೇ ತಗೋಬಹುದು. ಎಕ್ಸ್ ಸರ್ವಿಸ್ ಮೆನ್ಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಈ ಸೆಹತ್ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಫೀವರ್ ಬ್ರೆಜಿಲ್ ಅಲ್ಲಿ ಕಾಣಿಸ್ಕೊಂಡಿದೆ, ಒರೋಪೋಕ್ ಫೀವರ್ ಅಂತ. ಸೊ ಇದು ಕೂಡ ಮಸ್ಕಿಟೋ ಕಚ್ಚಿ, ಸೊಳ್ಳೆ ಕಚ್ಚಿನೇ ಬರ್ತಾ ಇದೆ. ಸಿಂಪ್ಟಮ್ಸ್ ಆರ್ ಸಿಮಿಲರ್ ಟು ಡೆಂಗೆ. ಸೊ ಡೆಂಗೆ ತರಾನೇ ಒಂದು ಹೊಸ ತರ ಜ್ವರ ಬ್ರೆಜಿಲ್ ಅಲ್ಲಿ ಕಂಡು ಬಂದಿದೆ, ಒರೋಪೋಕ್ ಫೀವರ್ ಅಂತ ಹೇಳಿ. ಓಕೆ, ಸೊ ದೀಸ್ ವರ್ ದ ಟಾಪಿಕ್ಸ್ ಫ್ರಮ್ ಯೋರ್ ಸೈನ್ಸ್ ಫಾರ್ ದಿ ಮಂತ್ ಆಫ್ July. Hopefully it was helpful. All the best. Prepare well. Thank you.